ನಮಸ್ಕಾರ ವೀಕ್ಷಕರೇ, SN TV ಕನ್ನಡ ನ್ಯೂಸ್ ಚಾನೆಲ್ಗೆ ಸ್ವಾಗತ. ನಾನು ನಿಮ್ಮ ಮಂಜುನಾಥ್ ಎಮ್ಗುಡಿ. ಇಂದು ಧಾರವಾಡದಲ್ಲಿ ರಾಜ್ಯ ರೈತ ಮುಖಂಡರ ನೇತೃತ್ವದಲ್ಲಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಕೂಡಿಕೊಂಡು ರೈತರ ವಿವಿಧ ಕಷ್ಟಗಳನ್ನು ಮತ್ತು ಬೇಡಿಕೆಗಳನ್ನು ಪರಿಹರಿಸುವ ಕುರಿತು ಕರ್ನಾಟಕ ಡಿಜಿಟಲ್ ಮೀಡಿಯಾ ಅಸೋಸಿಯೇಷನ್ ಧಾರವಾಡ ಕಚೇರಿಯಲ್ಲಿ ಸುದ್ದಿಗೋಷ್ಠಿಯನ್ನು ಏರ್ಪಡಿಸಲಾಗಿತ್ತು. ಸುದ್ದಿಗೋಷ್ಠಿಯನ್ನುದ್ದೇಶಿಸಿ ಮಾತನಾಡಿದ ರಾಜ್ಯ ರೈತ ಮುಖಂಡರಾದ ಮಲ್ಲಿಕಾರ್ಜುನ್ ಗೌಡ, ಜಿ ಬಾಳನಗೌಡ್ರು ಇವರು ಮಾತನಾಡಿ, ಭಾರತದ ಎಲ್ಲಾ ರೈತರ ರಾಷ್ಟ್ರೀಕೃತ ಮತ್ತು ಸಹಕಾರಿ ಎಲ್ಲಾ ಬ್ಯಾಂಕುಗಳ ಸಂಪೂರ್ಣ ಸಾಲ ಮನ್ನಾ ಮಾಡಬೇಕು ಮತ್ತು 2023-24 ಸಾಲಿನ ಮುಂಗಾರು ಮತ್ತು ಹಿಂಗಾರು ಬೆಳೆ ವಿಮೆ ರೈತರ ಖಾತೆಗೆ ಜಮೆಯಾಗಿರುವುದಿಲ್ಲ. ಆದ ಕಾರಣ ಎಲ್ಲಾ ಕರ್ನಾಟಕದ ರೈತರ ಖಾತೆಗೆ ತಕ್ಷಣ ಹಣ ಬಿಡುಗಡೆ ಮಾಡಿಸಬೇಕೆಂದು, ಅಷ್ಟೇ ಅಲ್ಲದೆ ಇನ್ನೂ 10-11 ಬೇಡಿಕೆಗಳನ್ನು ಈಡೇರಿಸುವಂತೆ ಮನವಿ ಮಾಡಿಕೊಂಡರು. ಇವತ್ತ ನಾನು ಒಂದು ರೈತರ ಸಾಲವನ್ನು ಸಂಪೂರ್ಣ ಮನ್ನಾ ಮಾಡ್ಬೇಕಂತೇಳಿ ಈ ವೇದಿಕೆ ಮುಖಾಂತರ ನಾನು ಗೌರವಾನ್ವಿತ ಪ್ರಧಾನಮಂತ್ರಿಯವರಿಗೆ ಮತ್ತು ಗೌರವಾನ್ವಿತ DK ಶಿವಕುಮಾರ್ ಸಾಹೇಬರಿಗೂ ಒಂದು ಒತ್ತಾಯ ಮಾಡ್ತೇನೆ. ಯಾಕಂದ್ರೆ ಅನೇಕ ಬಾರಿ ಇವ ಸಿಸ್ಟಮ್ ಆಗ್ಯಾಲ. ಹಿಂದೊಮ್ಮೆ ಕಟ್ಬಾಕಿದಾರಿ ಮಾಡಿದ್ರೆ ಮನೋಹರ್ ಸಿಂಗ್ ಅವರ ಚಲ್ತಿದಾರನ್ ಬಿಟ್ರ, ಚಲ್ತಿದಾರ ಮಾಡಿದ್ರು ಕಟ್ಬಾಕಿದಾರಿ ಬಿಟ್ರ. ಹಂಗಾಗ್ಬಾರ್ದದ. ಏಕ ಖಾತೆ ವೈಜ ಎಲ್ಲ ರೈತರು ಚೆಕ್ ಮಾಡಿಬಿಡ್ಬೇಕ. ಕಟ್ಬಾಕಿ ಆದವ್ರಿಗೆ ತುಂಬಾಕ್ ನೀಗ್ತಿರುದಿಲ್ಲ ಅಂತವ್ರಿಗೆ ಒಮ್ಮೆ ಮಾಡಿದ್ರು, ಒಮ್ಮೆ ಚೇತಿದಾರ ಮಾಡಿದ್ರು. ಈ ಕರ್ನಾಟಕದಾಗೂ ಸಹಕಾರಿ ಬ್ಯಾಂಕ್ ಅವ ನಡೆದವು, ರಾಷ್ಟ್ರೀಕೃತ ಬ್ಯಾಂಕ್ ಮೇಲೆ ಅವ ನಡೆದವು. ಒಟ್ಟೊಮ್ಮೆ ಎಲ್ಲಾನು PID ಬ್ಯಾಂಕ್ ಇರ್ಬೋದು, ರಾಷ್ಟ್ರೀಕೃತ ಬ್ಯಾಂಕ್ ಇರ್ಬೋದು, ಎಲ್ಲ ಭಾರತದ ರೈತರ ಸಾಲ ಸಂಪೂರ್ಣ ಮನ್ನಾ ಮಾಡೋದೊಂದು ಒತ್ತಾಯ. ನಮ್ಮ ಕರ್ನಾಟಕ ರೈತರು ಸಾಲ ಮನ್ನಾ ಒತ್ತಾಯ, ಭಾರತದ ರೈತರು ಸಾಲ ಮನ್ನಾ ಮಾಡೋಕೆ ಒತ್ತಾಯ. ಯಾಕಂದ್ರ ಈಗ ರೈತರ ಇವತ್ತ ಸುಮಾರು 16,000 ರೂಪಾಯಿ ಒಂದು ಕ್ವಿಂಟಲ್ ಹೆಸರು ಬೀಜ ತಂದು ಬಿತ್ತೇವೆ ನಾವು ಈಗ ಸದ್ಯ ಭೂಮಿಗೆ. ಇಡೀ ನಾವು ಒಂದ ತಾಲೂಕಲ್ಲ, ಒಂದ ಜಿಲ್ಲಾ ಅಲ್ಲ, ನಮ್ಮ ಉತ್ತರ ಕನ್ನಡ ರೈತರೆಲ್ಲರೂ ಕೂಡ್ಕೊಂಡ 16,000 ರೂಪಾಯಿ ಒಂದು ಕ್ವಿಂಟಲ್ ಈಗ ಮೇಳಿಕೆ ಹೊಡೆ ಬಂದ್ಬಿಟ್ಟೈತೆ. ಕಟಾಗಟ್ ನಿಂತು ಬಿಟ್ಟೈತಿ ಭೂಮಿ ಬರೋಬರಿ ಬಂದ. ಅದೇನು ಹೇಳ್ತೈತೆ ಬಿಡ್ತೈತೋ ದೇವ್ರಿಗೆ ಬಿಟ್ಟಿದ್ದ. ಅದು ಮುಂದೆ ಮಳಿನೇ ಇಲ್ಲ. ಈ ಸುಮಾರು ಎಕರೆಗೆ ಒಂದು 2 ಚೀಲ ಗೊಬ್ಬರ ಹಾಕಿವು. 1,800 ರೂಪಾಯಿ 2,000 ರೂಪಾಯಿ ಒಂದು ಚೀಲ ಗೊಬ್ಬರ ರೀ 1,350 ರೂಪಾಯಿ ಮಾರೋದು ಮಾಡ್ತೀವಂದ್ರ ಒಮ್ಮೆ ರೈತರನ್ನ ನೀವು ಪರಾಭವ ಮಾಡಿದ್ರ ನಾವು ನಿಮ್ಗೆ ದುಡ್ಡು ಹಾಕಕ್ ಮತ್ತೆ ಗಟ್ಟಿದೇವು. ಇದಕ್ಕೆ ನಮ್ಗೆ ರೈತರಿಗೆ ಈ ಸಲ ಏನೊಂದು ತಾಕತ್ ಇಲ್ದಂಗ ಆಗೈತೆ ಅಂತ ಹೇಳಿ ನಾನು ಇನ್ನೊಮ್ಮೆ ಎಲ್ಲರಿಗೇನು ಒಂದು ಗೌರವಾನ್ವಿತ ಎಲ್ಲಾ ಅಧಿಕಾರದಲ್ಲಿ ಒತ್ತಾಯ ಮಾಡಿ, ಈಗ 2023, 24, 25 ಬೆಳೆ ₹1 ಬಂದಿಲ್ಲ. ಯಾರ ರೈತರಿಗೂ ನೋಡ್ರಿ ₹1 ಬಂದಿಲ್ಲ. ಬರೀ ನಾವು ತುಂಬೋದಾಗೈತಿ, ಹಿಂಗಾರಿ ಮುಂಗಾರಿ ತುಂಬೋದಾಗೈತಿ. ಅದು ಗೌರ್ಮೆಂಟ್ ಸರ್ಕಾರ, ಭಾರತ ಸರ್ಕಾರ, ರಾಜ್ಯ ಸರ್ಕಾರ ಕೂಡ್ಕೊಂಡು ಎಷ್ಟೋ % ತುಂಬ್ತಾರ ನಮ್ಮ ರೈತರ ಬಗ್ಗೆ. ಅವ್ರು ಅದನ್ನ ಯಾಕೆ ತುಂಬಬೇಕು? ₹1 ಬಂದಿಲ್ಲ ನಮ್ಗೆ ಇಲ್ಲಿ ಮಟಾನು. ನಮ್ಮ ರೈತರ ಬಗ್ಗೆ ಯಾಕೆ ಚೆಲ್ಲಾಟ ಆಡ್ಬೇಕು? ನಮ್ಮ ರೈತರಿಗೆ ಅನುಕೂಲ ಆಗತ್ ನೀರದ. ನಾವು ಇದನ್ನ ಕೇಳೋರು ಅವ್ರನ್ನ. ಅವ್ರಂಗ ನಾವು ಇಲೆಕ್ಷನ್ ನಿಂತು ಆರಿಸಿ ಬಂದು ಮುಖ್ಯಮಂತ್ರಿ MLA MP ಆಗ್ಬೇಕನ್ನೋ ನಾವು ಯಾರ ರೈತರು ಇಲ್ಲ. ನಮ್ಮ ಹತ್ರ ನಿಗೂ ಅಲ್ಲದ. ನಮಗ್ ಕುಡಿಯಾಕ ನೀರ್ ಕೇಳೇವ್ ನಾವು ಜಾನ್ ಮರಿಗಳು ಎಲ್ಲರಿಗೂ. ಸುಮಾರು ಮೋದಿಯವ್ರಿಗೆ 5 ಮೀಟಿಂಗ್ ಟೈಮ್ ಇಲ್ಲಿದೆ. ಒಂದು ಮನಸ್ಸು ಮಾಡಿದ್ರೆ ಮೋದಿಯವ್ರು ಇವತ್ತ ಕೂಡಿಸ್ಬೋದ. ಸುಮ್ಮನೆ ಅವ್ರ ಮೇಲೆ ಇವ್ರು ಹೇಳುದು, ಇವ್ರ ಮೇಲೆ ಅವ್ರು ಹೇಳುದು, ಗೋವಾದವ್ರ ಮೇಲೆ ಹೇಳುದು. ಮತ್ತೊಮ್ಮೆ ಅವೇನೋ ಹಾಳಾಕತಿ ಅಲ್ರಿ. ನೀರ್ ಸಮುದ್ರ ಕೂಡ ಸರಳ ಯಾವಾರಲ್ಲ, ಇಡೀ ಜನಕ್ಕೆ ಕುಡಿಯಾಕ ಅನುಕೂಲ ಐತಿ. ಅಂತದನ್ನ ಮತ್ತೆ ಇವ್ರು ನಿರ್ಲಕ್ಷ್ಯ ಮಾಡ್ತಾರಂದ್ರ ಮುಂದೆ ನಾವ್ ಏನ್ ತಿಳ್ಕೊಳ್ಳೋ? ಅದನ್ನೆಲ್ಲ ವಿಚಾರ ಮಾಡ್ಕೊಂಡ ಬಾದಾಮಿ ಸಟ್ನ ಕೂಡ್ಸುವಂತ ವಿಚಾರ ಮಾಡ್ರಿ ಅಂತ ಹೇಳಿ ನಾನು ಇದಕ್ಕೆ ಮುಖಾಂತರ ಒತ್ತಾಯ ಮಾಡ್ತೀನಿ. ಸಾಲ ಮಾಡ್ಕೊಂಡು ರೈತರು ಆತ್ಮಹತ್ಯೆ ಮಾಡ್ಕೊಂಡ್ರ ತಾವು ನೋಡ್ತೀರಿ, ಟಿವಿಯಾಗ ಎಲ್ಲಾರು ನೀವು ನೋಡ್ತೀರಿ, ನಿಮ್ಗೂ ಎಲ್ಲ ವಿಷಯ ಗೊತ್ತಿದ್ದೈತಿ. ನಾ ಏನ್ ಹೇಳೋದಲ್ಲ. ಮೊನ್ನೆ ಕುಂದೋತಾರ್ಗ ಒಬ್ಬ ರೈತ ಸತ್ತ, ಶಿಕಾಪುರದಾಗ ಒಬ್ಬ ರೈತ ಸತ್ರಿ, ಅಲ್ಲಿ ಬಾಗಲಕೋಟೆ ಕಡೆ ಒಬ್ಬ ಸತ್ತ. ಇವ್ರು ಸಾಲ ಮಾಡಿ ಬ್ಯಾಂಕಿನವ್ರು ಹೆದರ್ಸೋದು ಅವ್ರನ್ನ. ಸಾಲ ಮಾಡಿ ನಾನು ಏನ್ ಹೇಳ್ತೀನಿ, ಯಾರ ರೈತರು ಆತ್ಮಹತ್ಯೆ ಮಾಡ್ಕೊಳಕ್ ಹೋಗ್ಬೇಡ್ರಿ. ಯಾರ್ದು ಮನಿ ಅವಾರ ಇಲ್ಲದ, ಎಲ್ಲ ನಾವು ದುಡಿದು ಕೊಟ್ಟಿದ್ದೀವಿ. ನಾವಷ್ಟೇ ಎಲ್ಲ GST ಕಟ್ತೇವೆ, ಎಲ್ಲ ಕಟ್ತೇವೆ. ಸಿಮೆಂಟ್ ಕೆಬ್ಬನ ತರ್ಬೇಕಾದ್ರೆ ಸಿಕ್ಕಾಬಿಟ್ಟು GST ಗೌರ್ಮೆಂಟ್ ಕಣ್ಣು ತೆಗದ ಅವ್ರದೊಂದು ಕಷ್ಟ ಪರಿಹರಿಸ್ಬೇಕಂತ ಹೇಳಿ ಇದಕ್ಕೆ ಮುಖಾಂತರ ಒತ್ತಾಯ ಮಾಡ್ತೇನೆ. ಪ್ರತಿ ಖಾತೆಗೆ 25,000 ರೂಪಾಯಿ ಕೊಡೋದೇ ನಾವು. ಈಗ 16,000 ರೂಪಾಯಿ ಒಂದು ಕ್ವಿಂಟಲ್ ಹೆಸರು ಬಿತ್ತೇವ್ರಿ. 2,000 ರೂಪಾಯಿ 2,700. ಮತ್ತೆ ಅದು ಗೊಬ್ಬರ ಹೆಂಗ್ ಡಿಮಾಂಡ್ ಅದ. ಅವ್ರ ಆ ಟೈಮ್ ಹೆಂಗ್ ಕೊಡ್ತಾರ ಗೊತ್ತಿಲ್ಲ. ನಮ್ಗೆ 2,000 ಕೊಡ್ತಾರೋ, 2,400 ಕೊಡ್ತಾರೋ. ಅವ್ರು ಆ ಟೈಮ್ ಹೆಂಗ್ ಕೊಡ್ತಾರ. ಅದ್ ಎಕರೆಗೆ 2 ಚೀಲ ಬಿತ್ತಾಕ, ಬೆಳ್ಯಾಕ, ಹರಗಾಕ, ನೇಗಲ್ಕ ಮತ್ ಲವಣಿ 25,000 ರೂಪಾಯಿ ಒಂದ್ ಎಕರೆಗೆ. 50,000 ಹೋಗ್ಬಿಡ್ತೈತೆ ನಿಶ್ಚಯ. ಈಗೆಲ್ಲ ಒಣಗಿ ಹೋಗ್ಬಿಡುತ್ತೆ ಫಸಲ್. ಅದಕ್ಕೆ ಎಕರೆಗೆ 1 ಲಕ್ಷ ರೂಪಾಯಿ ಕೊಟ್ಟು ಪರಿಹಾರ ಅಂತ ನಾವು ಒತ್ತಾಯ ಮಾಡ್ತೇವೆ ಇದಕ್ಕೆ ಮುಖಾಂತರ DK ಶಿವಕುಮಾರ್ ಸಾಹೇಬರಿಗೆ, ಹೊಸ ಮುಖ್ಯಮಂತ್ರಿ ಆಗ್ಯಾರು. ಅವ್ರಿಗೊಮ್ಮೆ ಮಾಡ್ಲಿ ರೈತರಿಗೆ ಅನುಕೂಲ ಮಾಡಿ ಅಂತ ಹೇಳಿ ವಿನಂತಿ ಮಾಡ್ಕೊಂಡ, ನಮ್ಮನ್ನ ಏನೋ ಒಂದು ಟಾರ್ಗೆಟ್ ಮಾಡಿಬಿಟ್ಟಾರಂದ್ರ ಅವರು ಹೆಕ್ಟರಿಗೆ 7,000 ರೂಪಾಯಿ ಮಾಡಿಬಿಟ್ಟಾರ. ಅವ್ರು 8,500 ಮಾಡ್ಯಾರ ಹೆಕ್ಟರಿಗೆ. 2 ಹೆಕ್ಟರ್ ಕೊಡ್ತಾರೆ. ನಂದು 50 ಎಕರೆ ಐತೆ ನನ್ನ ಹೆಸರಲ್ಲೇ. ಈಗ ನನ್ನ ಹೆಸರಲ್ಲೇ 2 ಹೆಕ್ಟರ್ 17,000 ರೂಪಾಯಿ ಕೊಟ್ಟು ಬಿಡೋದು.
ಅದನ್ನ ಏನು ಚೇಂಜಸ್ ಮಾಡಿಲ್ಲ ಯಾರು, ಒಟ್ಟೆ ಚೇಂಜ್ ಮಾಡಿಲ್ಲ. ಯಾವಾಗಿಂತ ಅಂದ್ರೆ ಇದು ಸುಮಾರ ರಾಮಕೃಷ್ಣ ಹೆಗಡೆ ಸರ್ಕಾರ ಅಂತ ಹಂಗ ಬಂದೈತಿ ಏಕಾದ. ಯಾಕಂದ್ರೆ ಚೇಂಜಸ್ ಮಾಡ್ಬಾರ್ದು ಇವರು. ಇವತ್ತೀಗ ನೌಕರಸ್ಥರಿಗೆ ನಾನು ಹೊಟ್ಟೆ ಕೆಚ್ಚಿಲ್ಲ, ಸುಮಾರು ಬಹುಮಾಂಶ ಮಾನ್ಯಮಿಗೆ ಮೇರ್ಸ್ತಾರೆ, ಹಟ್ಟಿ ಹಬ್ಬಕ್ಕೆ ಮೇರ್ಸ್ತಾರೆ, ಉಗಾದಿಗೆ ಮೇರ್ಸ್ತಾರೆ, 2 ಸಲ ಏರ್ಸ್ತಾರೆ. ಕೇಂದ್ರ ಸರ್ಕಾರ ಇರ್ತೈತಿ, ಕರ್ನಾಟಕ ಸರ್ಕಾರ ಇರ್ತೈತಿ ಅವ್ರಿಗೆ. ಹಂಗ ನಮ್ಮ ರೈತರಿಗೆ ಯಾಕೆ ಏರ್ಸ್ಬೋದು? 1 ಲಕ್ಷ ಮಟ್ಟ ಕೊಡಂತೇನೆ ನಾನು. ಬರ ಪರಿಹಾರ ಒಂದು ಖಾತೆಕ್ಕೆ ಹೆಕ್ಟರ್ ಬೇಡ, ಹೆಕ್ಟರ್ ತೆಗೆದೋಗಿರಿ, ಅದನ್ನ ಉಗಿಡ್ರಿ ಅದಕ್ಕೆ ಹೆಕ್ಟರ್ಗೆ. ಬರೀ ಹೆಕ್ಟರ್ ಅನ್ಕೊಂತ ಕುಂತ ರೈತರಿಗೆ ಹೆಕ್ಟರ್ ನಾಟಕ ಮಾಡ್ತೀರಿ. ಬರೀ ರೈತರಿಗೆ ಹೆಕ್ಟರ್ ಅನ್ಕೊಂತ ಉಳಿದಾರಿಗೆಲ್ಲ ಸಾಬೀತ್ ಮಾಡುದು. ರೈತರಿಗೆ 2 ಹೆಕ್ಟರ್ ರೈತರಿಗೆ, ದೊಡ್ಡ ರೈತರಿಗೆ 2 ಎಕರೆ ಕೊಡು, 2 ಹೆಕ್ಟರ್ ಕೊಡುದು ನಾಟಕ. ಅದು ಒಂದು ಖಾತೆಗೆ 1 ಲಕ್ಷ ರೂಪಾಯಿ ಕೊಡ್ರಿ. ಏನ್ ನಿಮ್ಮ ಅಪಾರ್ಟ್ಮೆಂಟ್ ಕೊಡುದಿಲ್ಲ ನೀವು ಯಾರು? ಗೌರ್ಮೆಂಟ್ ಕೊಡ್ತೀರಿ, ಕೊಡ್ರಿ, ಮನಸ್ಸು ಮಾಡ್ರಿ. ನೀವು ಆ ಇಲೆಕ್ಷನ್ ನಿಂತೀವ ಅಲ್ಲಿ ಆ MLC MP MLA ಅವ್ನು ನೋಡ್ಕೊಂಡು ಮತ್ತೆ 2028 ಹೊಂಟ್ರಿ ನೀವೀಗ. ಇಲ್ಲಿ ರೈತರು ಸಹಾಯಕತ್ತೇವ ನಾವೆಲ್ಲ ಕರ್ನಾಟಕದಾಗ ರೈತರು ಬಿಕ್ಕಿ ಹೇಳಾಕತ್ತೇವ. ನಮ್ ಕಷ್ಟ ಯಾರು ನೋಡಕ್ ತಯಾರಿ ಇಲ್ಲ ನೀವು. ಅದಕ್ಕಾಗಿ ರಾಮನಗರದ ನಾ ಎಲ್ಲಾ ರೈತರಿಗೆ ವಿನಂತಿ ಮಾಡ್ತೇನೆ, ನಿಮ್ಗೆ ಏನು ಕಷ್ಟ ಬಂದ್ರು ನಾವೆಲ್ಲ ಎದುಗೊಟ್ಟು ನಿಂದಿರ್ತೇವ. ನಾವು ಉತ್ತರ ಕನ್ನಡ ರೈತರೆಲ್ಲ ಬಂದಲ್ಲಿ ನಿಮ್ಮಂತೆ ಕೊಂಡಿರ್ತೇವೆ ಧರಣಿ. ಅದಕ್ಕಾಗಿ ನಾನು ಒಂದು ವಿರೋಧ ಪಕ್ಷ ನಾಯಕರಿಗೆ ಹೇಳ್ತೇನೆ, ಈಗ ಆಡಳಿತ ಪಕ್ಷ ಸರ್ಕಾರಕ್ಕೂ ಹೇಳ್ತೇನೆ, 1 ಇಂಚ್ ಅವ್ರಿಗೆ ಜಾಗ ಕೊಡ್ಲಂಗ ಅವ್ರಿಗೆ ಒಂದು ರೈತರೆಲ್ಲ ಬಚಾವ್ ಮಾಡ್ಬೇಕಂತ ಹೇಳಿ ಈ ವೇದಿಕೆ ಮುಖಾಂತರ ಒತ್ತಾಯ ಮಾಡ್ತೇನೆ. ಈಗ ಇನ್ನೊಂದ್ರಿ, ನಮ್ ಕರ್ನಾಟಕದ ರೈತರ ಎಷ್ಟು ಮಂದಿ ರೈತರು ಅದಾರ ಅಷ್ಟು ಹಸಿರು ಹಾಕೊಂಡ್ ನಮ್ದು ವಿನಂತಿ. ಹಾಕೊಂಡ್ರೆ ಒಂದು ಅದಕ್ಕೊಂದು ಮರ್ಯಾದೆ ಐತಿ. ನಾವು ರೈತರು ಅನ್ನೋದಾರ ಕಾನ್ಸೂನ್, ನಾವು ಕರ್ನಾಟಕ ರೈತರು ಅನ್ನೋದಾರ ಕೊಡ್ತಕತಿ. ಇಷ್ಟು ಮಂದಿ ನಮ್ ಕರ್ನಾಟಕದ ರೈತರು ಅದಾರಪ್ಪ ಇವರು. ಇವ್ರು ನಮ್ಮ ರೈತರು ನಮ್ಮ ಸಂಬಂಧ ದುಡಿತಾರ ಅನ್ನೋಂಥದ್ದು ಹಸಿರು ಹಾಕೊಂಡ್ರೆ ಅವ್ರಿಗೆ ಗೊತ್ತಾಕತಿ. ಇಲ್ಲಿ ಗೊತ್ತಾಗೋದಿಲ್ಲ, ಅವ್ರ ರೈತರ ವಿಚಾರ ಮಾಡೋದಿಲ್ಲ. ಮುಂದೆ ರೈತರ ಸಾಲ ರೀ ಬೋಜಾ ತೆಗ್ಸಾಕ್ ಹೊಕ್ಕೇವ್ ನಾವು ರೊಕ್ಕ ತುಂಬಿ ಬಡ್ಡಿ ಹಸುಲು ಕೂಡಿ ಅವ್ರಿಗೆ 4-5 ಲಕ್ಷ ರೂಪಾಯಿ ರೊಕ್ಕ ತುಂಬಿ ಅಲ್ಲಿ ಬೋಜಾ ತೆಗಿ ಉತ್ತಾರದ ಬೋಜಾ ತೆಗ್ಸ್ಕೊಂಡ್ ಹೊಕ್ಕೇವ್ರಿ. ಅಲ್ಲಿ ಒಮ್ಮೆ ನೆಟ್ನಾಗ ನೋಡ್ತಾನವ, ಇವತ್ತು ನೆಟ್ ಬಂದಿಲ್ರಿ ನಾಳೆ ಬರ್ರಿ ಅಂತಾನ, ಮತ್ ನಾಳೆ ಹೋಗೋದು. ಯಾಕೆ ತಾಲೂಕು ಜಿಲ್ಲಾಕ್ ಹೋಗ್ಬೇಕು, ನಾವು ಊರಾಗ ಮಾಡುದಿಲ್ಲ ಅದನ್ನ. ಸುಮಾರು ಒಂದು ಮತ್ತು ಇಂಥವ್ರ ಗೊತ್ತಿರೋದಿಲ್ಲ, ಇವ್ರನ್ನ ಕರ್ಕೊಂಡು ನಾವು ಇಬ್ರು ಹೋಗ್ಬೇಕ. ಇವ್ರ ಸೀರೆ ಸಾಲ ಇರ್ತೈತಿ, ಇವ್ರು ತೆಗ್ಸಾಗಿ ಇವ್ರೊಬ್ಬರಿಗೆ ನಿಗುದಿಲ್ಲ. ಅದ್ರದ್ದು 3-4 ಸಲ ಹೋಗಿ ಬಂದ್ರೆ 4-5 ರೂಪಾಯಿ ಖರ್ಚು ಬಂದ್ಬಿಡ್ತೈತೆ ನಮ್ಗೆ. ಅಲ್ಲಿ ಅವ್ರಿಗೆ ಒಂದು 3,000 ರೂಪಾಯಿ ಕೊಡ್ಬೇಕ. ಹೆಬ್ಬಟ್ಟು ಹೊತ್ತವ್ರಿಗೆ 3,000 ಕೊಟ್ಟು ಒಂದು 7-10 ರೂಪಾಯಿ ಖರ್ಚು ಬರ್ತೈತಿ. ಅದಕ್ಕೆ ಗೌರ್ಮೆಂಟ್ ಏನ್ ಮಾಡ್ಬೇಕು, ಬ್ಯಾಂಕಿನ ಮೇಲೆ ಹೇರ್ಬೇಕು ಅದನ್ನ. ರಾಷ್ಟ್ರೀಯ ಬ್ಯಾಂಕರ್ ಇರ್ಬೋದು, PID ಬ್ಯಾಂಕರ್ ಇರ್ಬೋದು, ಅದ್ರ ಮೇಲೆ ಹೇರ್ಲಿ ಇವ್ರ ಅವ್ರಿಗೆ ಬೋಜ ತೆಗಿಸ್ಕೊಡ್ಬೇಕ. ಇನ್ನೊಂದ್ರಿ, ನಮ್ಮ ರೈತರ ಮಕ್ಕಳಿಗೆ ಯಾರು ಹೆಣ್ಣು ಕೊಡ್ವಲ್ರ. ಯಾಕಂದ್ರ ನಮ್ ರೈತರ ಕಡೆನೇ ಒಂದು ಮಿಸ್ಟೇಕ್ ಐತಿ. ನಾನು ಇಲ್ಲ ಅನ್ನೋದಲ್ಲಿ ವೇದಿಕೆ ಮುಖಾಂತರ ವಿನಂತಿ ಮಾಡ್ತೀನಿ ಅವ್ರಿಗೆಲ್ಲರಿಗೆ, ನೀವು ಇಲೆಕ್ಷನ್ದಾಗ ನಮ್ ರೈತರ ಮಕ್ಳು ಯಾರು ಕುಡಿಯಾಕ್ ಹೋಗ್ಬೇಡ್ರಿ, ತಿನ್ನಕ್ ಹೋಗ್ಬೇಡ್ರಿ, ಅವ್ರ ಸಂಚಾರಕ್ಕೆ ಹೋಗ್ಬೇಡ್ರಿ, ಅವ್ರ ವಿಚಾರಕ್ಕೆ ಹೋಗ್ಬೇಡ್ರಿ. ನಿಮ್ದು ಹಕ್ಕ. 1 ಕೋಟಿ ಗಟ್ಲೆ ಕೊಟ್ಟರು ಒಂದು ಹೋಟಿಗೆ ಬೆಲೆ ಸಿಗೋದಿಲ್ಲ, 1 ಕೋಟಿ ಕೊಟ್ಟರು ಒಂದು ಹೋಟಿನ ಬೆಲೆನೇ ಬೇರೆ. ಅದಕ್ಕಾಗಿ ನಾವ ಅತ್ತಂಗಿರ್ ಇರ್ಬೋದು, ಅಕ್ಕ ಇರ್ಬೋದು, ತಂಗಿ ಇರ್ಬೋದು, ಸಂಬಂಧ ಇರ್ಬೋದು, ನೀವೆಲ್ಲ ಹೆಣ್ಣು ಮಕ್ಕಳನ್ನ ಕಲಿಸ್ತೀರಿ. ನೀವೀಗ ಕಲಿಸಿ ಇಲ್ಲೊಂದು ಅರ್ಬಿ ಅಂಗಡಿ ಕಳಿಸಿ 2,000, 3,000, 6,000 ರೂಪಾಯಿ ಪಗಾರ ಕಳಿಸ್ತೀರಿ ನೀವು. ಸುಮಾರ ಒಬ್ಬ ರೈತ ಅವನ ಹೆಸರು 2 ಎಕರೆ ಹೊಲ ಇರ್ಲಿ, ಒಬ್ಬ ಇವತ್ತು 50,000 ಪಗಾರ ಇಲ್ಲ, 1 ಎಕರೆ ಹೊಲ ಆಡಕ್ ನಿಗುದಿಲ್ಲ. ಅವ್ನು ರಿಟೈರ್ಡ್ ಆಗಮಟಾನು 1 ಕೋಟಿ 1.5 ಕೋಟಿ ಬೆಲೆ, 2 ಕೋಟಿ ನಿಗುದಿಲ್ರಿ ಅವ್ನು ಹಿಡಾಕ. ಆಸ್ತಿ ಬೆಲೆನೇ ಬೇರೆ, ನೌಕರಿ ಬೆಲೆನೇ ಬೇರೆ. ನಾವೆಲ್ಲ ನಮ್ಮ ಮಂತಲ್ಲಿ ಹೋದ್ರ ನಮ್ ರಾತ್ರಿ ಇಬ್ಬರು ಅಡಿಗಿರ್ತದ ನಮ್ಮ ಮನ್ಯಾಗ, ಅವ್ರ ಮನಿಗ್ ಹೋರ್ ನೀವು ಅಡಿಗಿರುದಿಲ್ಲ. ನಾನ್ ಟೀಕಾ ಮಾಡಾಕತ್ತಿಲ್ಲ, ಅವ್ರಿಗೆ ವಿನಂತಿ, ನಾ ಯಾರಿಗಿ ಟೀಕಾ ಮಾಡಕ್ ಹೋಗುದಿಲ್ಲ. ಇವತ್ತ ನನಗೆಲ್ಲ ಅನುಭವ ಐತಿ. ಅದಕ್ಕೆ ದಯವಿಟ್ಟು ನಾನು ಎಲ್ಲಾ ಕರ್ನಾಟಕದ ರೈತರಿಗೆ ವಿನಂತಿ ಮಾಡ್ತೇನೆ, ನಿಮ್ಮ ರೈತರ ಮಕ್ಕಳಿಗೆ ಹೆಣ್ಣು ಕೊಡ್ಲಿಕ್ಕೆ ನಮ್ಮ ರೈತ ಪ್ರತಾಪ ಬಹಳ ವೀಕ್ ಆಕತಿ. ಸರಿಯಾಗಿ ಎಷ್ಟೋ ನಮ್ಮ ಮಕ್ಕಳು 30-34 ವಯಸ್ಸಾಗಿ ಆತ್ಮಹತ್ಯೆ ಮಾಡ್ಕೊಂಡ್ರೆ ನಿಮಗೂ ಗೊತ್ತಿದ್ದ ವಿಷಯ ಐತಿ, ನಮಗೂ ಗೊತ್ತಿದ್ದ ವಿಷಯ ಐತಿ. ಇದೆಲ್ಲ ಅದನ್ನ ಆಗಬಾರ್ದು. ಅದನ್ನ ದಯವಿಟ್ಟು ನಾನು ಇನ್ನೊಮ್ಮೆ ಎಲ್ಲಾ ನಮ್ಮ ಕರ್ನಾಟಕದ ಹೆಣ್ಣು ಮಕ್ಕಳಿಗೆ ಒಂದು ವಿನಂತಿ ಮಾಡ್ತೇನೆ, ನೀವು ರೈತರ ಮಕ್ಕಳು ಆಗ್ರಿ. ಹಾಗೆ ಬಜಾಸ್ತಿ ನೀವು 12-15 ಕಲೀರಿ, 13 ಹೆಚ್ಚಿ ಮುಂದ್ ಸಾಲಿ. ಬಹಳ ನಿಮ್ ಇದ್ರಾಗ ಕಲ್ಕೊಂಡ ನೀವು 2 ಮಕ್ಕಳು ಹಡ್ಕೊಂಡು ನೀವು ಬಾಳೆ ಮಾಡಿದ್ರ ಬಹಳ ಚಲೋ ಆಕದಂತ ಹೇಳಿ. ಇದೇ ಸಂದರ್ಭದಲ್ಲಿ ಮಹಿಳಾ ರೈತ ಮುಖಂಡರಾದ ಶಿವಮ್ಮ ಎನ್ ಹಡಪದ್ ಮಾತನಾಡಿದ ಅವರು, ಗ್ರಾಮೀಣ ಪ್ರದೇಶಗಳಲ್ಲೂ ಕೂಡ ಬಾರ್ ತೆರೆಯಲು ಲೈಸೆನ್ಸ್ ನೀಡಿರುವುದರಿಂದ ರೈತರ ಮಕ್ಕಳು ಕುಡಿತ ಚಟಕ್ಕೆ ದಾಸರಾಗುತ್ತಿದ್ದಾರೆ. ಹೀಗಾಗಿ ರೈತರ ಮಕ್ಕಳಿಗೆ ಮದುವೆಯಾಗಲು ಹೆಣ್ಣು ಕೊಡೋಕೆ ಯಾರು ಮುಂದೆ ಬರ್ತಾ ಇಲ್ಲ. ಆದ್ದರಿಂದ ಗ್ರಾಮೀಣ ಪ್ರದೇಶದಲ್ಲಿರುವಂತಹ ಮದ್ಯದ ಅಂಗಡಿಗಳು ಮುಚ್ಚಬೇಕು ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಈ ಸಂದರ್ಭದಲ್ಲಿ ರೈತ ಮುಖಂಡರಾದ ಸಿಸಿ ದುರ್ಗಣ್ಣವ, ಶಿವನಗೌಡ ಎಸ್ ಪಾಟೀಲ್, ಶಂಕರಗೌಡ, ಚಂದ್ರಗೌಡ, ವಿಠ್ಠಲ್ ಹರಿಜನ್ ಇನ್ನೂ ಅನೇಕರು ಉಪಸ್ಥಿತರಿದ್ದರು. ಸರ್, ನಾ ಏನ್ ಹೇಳ್ತಿದ್ದೇನೆ, ನಮ್ಮ ಕರ್ನಾಟಕ ರಾಜ್ಯ ರೈತ ಸಂಘ ಅಧ್ಯಕ್ಷ ಸರ್ ಇವರು ನಮ್ಮ ಬಾಳಂಗೌಡ್ರು, ಅವ್ರ ಜೊತೆ ನಾವು ಕೆಲಸ ಮಾಡ್ತಿದೀವಿ. ಇದು ಗೃಹಲಕ್ಷ್ಮಿ ಆಯ್ತು, ಭಾಗ್ಯಲಕ್ಷ್ಮಿ ಆಯ್ತು, ಮತ್ತೆ ಹೊಳ್ಳಿದು ಗೃಹ ಜ್ಯೋತಿ, ಮತ್ತೆ ಇದು ಗೃಹ ಜ್ಯೋತಿ ಎಲ್ಲರಿಗೂ ಅನುಕೂಲ ಆಗೈತೆ ಸರ್. ಅದ ಇದೊಂದು ಇರ್ಲಿ, ಆದ್ರೆ ಇದು ಬಸ್ಸಿಂದ
ಇದೊಂದು ಮಾಡ್ಬಾರ್ದು ಸರ್ ಅವ್ರ. ಫ್ರೀ ಬಸ್ ಆಯ್ತು, ಗೃಹಲಕ್ಷ್ಮಿದು ₹1 ಯಾರಿಗೂ ಕೊಡಬಾರ್ದು ಸರ್. ಅದ ಫ್ರೀ ಬಸ್ ಮಾಡ್ಲಿ, ಎಜುಕೇಶನ್ ಮಕ್ಕಳಿಗೆ ಮಾಡ್ಲಿ ಸರ್. ಕೂಡ್ರು ಕುಂಟ್ರಿಗೆ ಆತರ ಎಲ್ಲರಿಗೂ ಫ್ರೀ ಮಾಡ್ಲಿ. ಆದ್ರೆ ಈ ತರ ಮಾಡ್ತಿರ್ತಾರ, ಹೆಣ್ಮಕ್ಳು ಯಾವ್ದೋ ಕೆಲ್ಸಕ್ಕೆ ಹೋಗ್ತಿರ್ತಾರ, ತಮ್ಮ ವೈಯಕ್ತಿಕ ಕೆಲ್ಸ ಆಗ್ಲಿ ಯಾವ್ದೋ ಕೆಲ್ಸಕ್ಕೆ ಹೋಗ್ತಿರ್ಬೇಕಾದ್ರ ನಮ್ ಮನೆಯನಾರ ಆಯ್ತ ಮತ್ ಹೊಳ್ಳಿ ಬೇರೆ ಜನ ಆಯ್ತ ಅವ್ರೇನ್ ಹೇಳ್ತಾರಂದ್ರ, ಎಷ್ಟ್ ಸಲ ಹೋಗ್ತಾಳಪ್ಪ ಈಕಿ, ಎಷ್ಟ್ ಸಲ ಓಡಾಡ್ತಾಳ, ಅದ್ ಯಾರಿಗ್ ಗೊತ್ತಿರಂಗಿಲ್ಲ ತಮ್ಮ ಪರ್ಸನಲ್ ವಿಷಯ. ಅವ್ರು ಈ ತರ ಮಾತಾಡೋದು ಬಂದ್ ಮಾಡ್ಬೇಕು ಸರ್. ಅದು ಈ ಫ್ರೀ ಬಸ್ ಮಾಡೋದು ಬಂದ್ ಆದ್ರೆ ಅವ್ರು ಮಾತಾಡೋದು ಕಮ್ಮಿ ಆಗ್ತದೆ ಸರ್. ಇದು ಗೃಹಲಕ್ಷ್ಮಿ ರೊಕ್ಕ ಏನ್ ಬರಾಕದ ಸರ್, ಅದ ಆ ಬಂದಾಗಿಂದನ ಗಂಡ ಮಕ್ಳು ಬರೇ ಕುಡಿತಾ ಚಟ, ಹೆಣ್ಮಕ್ಳದ್ ಬಂತಂದ್ರ ಹೋಗೋದು ಕುಡಿಯೋದು ಬರೋದು. ಈಗ ತಾವು ದುಡ್ಡು ಬರ್ತಾರ ಸರ್. ಅದು ತಾವು ಹೊರಗಡೆ ಹೋಗಿ ದುಡ್ದು ಬಂದ್ ಅವ್ರ ಏನ್ ಮಾಡ್ತಾರ, ಮನ್ಯಾಗ ರೊಕ್ಕ ಸಿಗ್ಲಿಲ್ಲ ಅಂದ್ರ ಹೆಣ್ಮಕ್ಳು ಕೇಳೋದು, ನಮ್ಗ ಅಷ್ಟ್ ರೊಕ್ಕ ಕೊಡು ಇಷ್ಟ ರೊಕ್ಕ ಕೊಡು ಅಂತಂದ್. ಅವ್ರ ಹೆಣ್ಮಕ್ಳು ಕೊಡ್ಲಿಲ್ಲ ಅಂದ್ರ ಹೆಂಡ್ರು ಮಕ್ಕಳನ್ನ ಎಲ್ಲರನ್ನು ಹೊಡಿಯೋದು. ಇದು ಸರ್ಕಾರದಿಂದ ಇದು ಕುಡಿಯೋದು ಬಾರ್ನ ಮುಚ್ಚಿಸ್ಬೇಕು ಸರ್ ಎಲ್ಲಾನು. ಈ ತರ ಮುಚ್ಚಿಸಿದ್ರ ಎಲ್ಲರ ಹೆಣ್ಣು ಮಕ್ಳು ಆಯ್ತು, ಮನ್ಯಾಗ ಗಂಡ್ ಮಕ್ಳು ಆಯ್ತು, ಎಲ್ಲಾರು ಸುಖ ಸಮದಿಂದ ಇರ್ತಾರ ಸರ್. ಇದು ಕುಡಿ ಚಟ ಯಾರಿಗ ಇರ್ಬಾರ್ದು ಸರ್. ಇದು ಅಂದ್ರೆ ನೀವ್ ಹೇಳೋ ಪ್ರಕಾರ ಈ ಗೃಹಲಕ್ಷ್ಮಿ ರೊಕ್ಕ ಏನ್ ದುಡ್ಡಿಂದ ರೈತರಿಗೆ ಏನಾದ್ರು ಸಹಾಯ ಆಗ್ಬೋದಿತ್ತಲ್ಲ ಅನ್ನೋ ನಿಮ್ಮ ಅನಿಸಿಕೆ? ಹಾ ಸರ್, ರೈತ ಸರ್ ಅದನ್ನೆಲ್ಲ ಉಪಯೋಗ ಮಾಡ್ಕೊಂತಾರ ಸರ್, ಇಲ್ಲ ನಂಗಿಲ್ಲ. ತಿಳುವಳಿಕೆ ಇದ್ದಾರ ಉಪಯೋಗ ಮಾಡ್ಕೊಂತ, ತಿಳುವಳಿಕೆ ಇಲ್ದಾರ ಇಸ್ಕೊಳ್ಳೋದು ಹೋಗಿ ಕುಡಿದು ಬರೋದು ಸರ್. ಈ ತರ ಮಾಡಾಕತ್ತೈತಿ ಸರ್ ಎಲ್ಲಾರು. ರೈತರ ಮಕ್ಕಳಿಗೆ ಕನ್ಯಾ ಕೊಡ್ತಾ ಇಲ್ಲ, ಹೆಣ್ಮಕ್ಳು ಕೊಡ್ತಾ ಇಲ್ಲ ಮದುವೆ ಆಗ್ತಾರೆ, ಕಾರಣ ಇದೆ ಸರ್? ಕುಡಿತ. ರೈತರ ಮಕ್ಕಳಿಗೆ ಹೆಣ್ಣುಗಳು ಕುಡಿತಾರ, ಕುಡಿತಾನ ಸರ್. ಸರ್ ಹೇಳ್ತೀನಿ ಕೇಳಿ ಸರ್, ಇಲ್ಲಿ ರೈತರ ಮಕ್ಕಳ ಸರ ಈಗ ಅವ್ರು ಎಂತ ದೊಡ್ಡ ಶ್ರೀಮಂತರ್ಲಿ ಅವ್ರು ಎಲ್ಲಾರು ಕುಡಿತಾರ ಸರ್. ಯಾರು ಕುಡಿಲಾರ್ದ್ರ ಒಬ್ರು ಇಲ್ಲ ಸರ್. ದೊಡ್ಡ ಶ್ರೀಮಂತ ಮನ್ಯಾಗ ಕುಡಿದ್ರು ಅವ್ರಿಗೆ ಕಂಡು ಬರಂಗಿಲ್ಲ ಸರ್. ನಮ್ ರೈತರ ಮಕ್ಳು ಏನ್ ಕುಡಿತಾರಲ್ಲ ಅದು ಲಗು ಕಂಡು ಬರ್ತದೆ ಸರ್. ಕುಡಿತಾನಪ್ಪ ಅವಂಗ ನಮ್ ಮಕ್ಕಳನ್ನ ಕೊಡೋಣ ಅಂತ ಹೇಳ್ತಾರ ಸರ್. ಈ ತರ ಎಲ್ಲಾ ಮಾತಾಡ್ತಾರ ಸರ್. ಅವ್ರಿಗೆ ಯಾವ ತರ ಏನ್ ಹೇಳ್ಬೇಕು ಅನ್ನೋದು ಏನ್ ಗೊತ್ತಾಗ ಸರ್. ಏನಂತ ಜಾಗೃತಿ ಮಾಡ್ಬೇಕು ಸರ್ ಅವ್ರಿಗೆ, ಕುಡಿಯೋರ್ಗೆ. ಕೇಳೋ ಪ್ರಶ್ನೆ ಹೆಂಗ ಇಷ್ಟೆಲ್ಲ ರೈತ ಸಂಘಟನೆಗಳಿದಾವ, ರೈತ ಮುಖಂಡರಿದಾರ, ನಿಮ್ಮ ಇದರಿಂದ ಸಂಘಟನೆಯಿಂದ ಏನ್ ಜಾಗೃತಿ ಮೂಡಿಸಿದ್ರೆ? ನಾವೆಲ್ಲಾ ಮಾಡಿದೀವಿ ಸರ್. ನೋಡಿ ಎಲ್ಲಾ ಹೇಳಿದೀವಿ ಸರ್, ಎಲ್ಲಾರ್ಗಿ ಮಾತಾಡಿದೀವಿ ಸರ್. ಅವ್ರು ಏನ್ ಮಾಡ್ತಾರ ಹೇಳಿ ಸರ್, ಬೆಳಗ್ಗಿನ ಸಂಜೆ ಮಟನು ದುಡಿತಾರ ಸರ್. ಅವ್ರು ದುಡ್ಕೊಂಡ್ ಬಂದು ಮತ್ತೆ ಅವ್ರೇನ್ ಮನಿಗ್ ಬರ್ಬೇಕಾದ್ರೆ ಖಾಲಿ ಕೈಲೇ ಬರ್ತಾರ ಸರ್. ₹1 ತಗೊಂಬಂದು ಹೆಂಡತಿ ಮಕ್ಕಳಿಗೆ ದುಡ್ಡು ಬರೇ ಕುಡ್ತಾರ ಸರ್. ಈಗ ಈ ಕುಡಿಯೋದ್ರಿಂದ ಹೆಣ್ಮಕ್ಳು ಅವ್ರಿಗೆ ಕೊಟ್ರ ನಮ್ ಮಕ್ಳು ಹಾಳಾಕತ್ತಲ್ಲ ಅನ್ನೋದು ಈ ತರ ಸರ್. ಸರ್ ಅದನ್ನ ಕುಡಿದ್ ಬಿಡಿಸ್ಬೇಕು ಸರ್. ಅವ್ರು ಸೇರೆ ಬಂದ್ ಮಾಡ್ಬೇಕು ಸರ್. ಅದನ್ನ ಬಂದ್ ಮಾಡಿದ್ರ ಲಕ್ಷ್ಮಿ ಕೊಡೋದ್ರಿಂದ ಏನಾಗೈತಿ ಅಂದ್ರ ಹೆಣ್ಣು ಮಕ್ಳು ಏನ್ ಮಾಡ್ತಾರ್ರಿ, ಈ ಪಾಸ್ ಒಂದಾಗೈತ್ರಿ ₹2,000 ಕೊಡ್ತಾವ್ರಿ. ಈಗ ವಧುವರು ಎಲ್ಲ ಕಡೆ ಸಮಾವೇಶ ಮಾಡ್ತಾರೆ, ಎಲ್ಲಾ ಕಮ್ಯುನಿಟಿದಾಗ ಮಾಡ್ತಾರೆ. ನೀವು ರೈತ ಸಂಘದಿಂದ ಒಂದ್ ಯಾಕೆ ಸಮಾವೇಶ ಮಾಡಬಾರ್ದು ರಾಜಮಟ್ಟದಾಗ? ಮಟ್ಟ ಮಾಡಿಲ್ರಿ ನಾವು. ಇದೇನು ವೇದಿಕೆ ಮುಖಾಂತರ ಹೇಳ್ತೇವೆ ಎಲ್ಲಾ ರೈತರಿಗೆ ಹೆಣ್ಮಕ್ಳಿಗೆ ಈ ವೇದಿಕೆ ಮುಖಾಂತರ ಹೇಳ್ತೇವೆ. ನೀವು ಅಂದಂಗ ಅದನ್ನ ಮಾಡಿಲ್ಲ. ರಾಜ್ಯದಾಗ ಸಮಾವೇಶ ಮಾಡ್ಬೇಕು ಸರ್. ಕರ್ನಾಟಕ ರೈತರ ಆದ್ರೆ ಅಂತ ನಮ್ದೊಂದು ಬಾರೆಲ್ಲ ಬಂದ್ ಮಾಡ್ಬೇಕು, ಈ ಕುಡಿತ ಜಾಸ್ತಿ ಆಗೈತೆ ಅಂತ ಹೇಳಿದ್ರಲ್ಲ. ಏನಂತ ಹೇಳಿದ್ರ ನಗರಕ್ಕಿಂತ ಗ್ರಾಮೀಣೊಳಗೆ ಏನಂತ ಅಂತಂದ್ರ ಕೆಲವೊಂದು ಕಿರಾಣಿ ಅಂಗಡಿ ಒಳಗ ಅಂತಿಂತ ಅಂಗಡಿ ಒಳಗನ ಮತ್ತೆ ಸಿಗಾಕತೈತಿ. ಅವ್ನು ಹಿಡಿದು ಒಳಗೆ ಅವು ಬಂದಾಗ್ಯಾವ. ಮಾಡ್ಯಾವ ರೈತರ ಬಗ್ಗೆ ಬಾಳ ಹೆಲ್ಪ್ ಮಾಡ್ಯಾವ ನಾವು. ಯಾವ ನಡುವಲ್ರಿ ಈ ಹಳ್ಳಿಗಳಿಗೆ ಬಾರ್ ಕೊಟ್ಟಾರ. ಈಗ ಬಾಳ ಕೊಟ್ಟಲ್ಲಿ ಹೋಗಿ ತರ್ತಾರೆ, ಸಾಕಷ್ಟು ಬೈಕ್ ಅದಾವ ಹೋಗ್ತಾರ, ನಮ್ಗೆ ಏನ್ ಬೇಕಾದ್ರೆ ತೊಗೊಂಡ್ ಕುಡಿತಾರೆ.